ಎಲ್ಲರಿಗೂ ನಮಸ್ಕಾರ. ಮಲ್ನಾಡ್ ಸ್ವಾದ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಇವತ್ತು ರವೆ ಉಂಡೆ ಮಾಡೋದು ತೋರಿಸ್ತಾ ಇದ್ದೀನಿ. ಅತಿ ಸುಲಭವಾಗಿ ರವೆ ಉಂಡೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ರವೆ ಉಂಡೆ ಮಾಡೋಕ್ಕೆ ಕೊಬ್ಬರಿ ಬೇಕು. ಕೊಬ್ಬರಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇಡೀ ಕೊಬ್ಬರಿ ತುರಿದುಕೊಳ್ಬೇಕಾಗುತ್ತೆ. ನೀವು ಕಾಯಿ ಯೂಸ್ ಮಾಡ್ಬೋದು. ಕಾಯಿ ಹಾಕೋದ್ರಿಂದ ಒಂದು ವಾರಕ್ಕೆಲ್ಲ ಇಡಕ್ಕೆ ಬರಲ್ಲ. ಕೊಬ್ಬರಿ ಆದರೆ 1 ತಿಂಗಳು ಇಡ್ಬೋದು. ಈಗ ಏಲಕ್ಕಿ ಎಸಳಿನ ಸಿಪ್ಪೆ ತೆಗಿಬೇಕು. 7 ರಿಂದ 8 ಎಸಳು ಏಲಕ್ಕಿ ತಗೊಂಡಿದ್ದೀನಿ. ಒಂದೊಂದೇ ಅದರ ಸಿಪ್ಪೆ ತೆಗೆದು ಇಡ್ಕೋತಾ ಇದ್ದೀನಿ. ಏಲಕ್ಕಿ ಮಿಕ್ಸಿ ಜಾರಲ್ಲಿ ಪುಡಿ ಆಗಲ್ಲ. ಪುಡಿ ಆಗಬೇಕು ಅಂದರೆ ಸ್ವಲ್ಪ ಸಕ್ಕರೆ ಮಿಕ್ಸ್ ಮಾಡಿಕೊಂಡು ಪುಡಿ ಮಾಡ್ಕೊಳ್ಬೋದು. ನಾನು ಇಲ್ಲಿ ಕುಟ್ಟೋ ಕಲ್ಲಲ್ಲಿ ಏಲಕ್ಕಿ ಮತ್ತು ಸಕ್ಕರೆ ಹಾಕ್ಕೊಂಡು ಕುಟ್ಟುಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಮಿಕ್ಸಿ ಜಾರ್ ಯೂಸ್ ಮಾಡಿ ಪುಡಿ ಮಾಡ್ಕೊಳ್ಬೋದು. ರವೆ ಉಂಡೆ ಮಾಡೋಕ್ಕೆ ಮೀಡಿಯಂ ಸೈಜ್ ಕಪ್ಪಲ್ಲಿ 2 ಕಪ್ಪು ಚಿರೋಟಿ ರವೆ ತಗೊಂಡಿದ್ದೀನಿ. 1 ಇಡೀ ಕೊಬ್ಬರಿ, ಪುಡಿ ಮಾಡಿದ ಏಲಕ್ಕಿ ಮತ್ತು 1 ಕಪ್ಪು ಸಕ್ಕರೆನ ತಗೊಂಡಿದ್ದೀನಿ. ಹಾಗೆ ಸ್ವಲ್ಪ ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಟಿದ್ದೀನಿ. ಇದು ಮನೆಯಲ್ಲಿ ತಯಾರಿಸಿದ ತುಪ್ಪ ಮಾಡೋ ರೆಸಿಪಿ. ನಾನು ಒಂದಿನ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಪಾತ್ರೆಗೆ 3 ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ಳೋಣ. ತುಪ್ಪ ಚೆನ್ನಾಗಿ ಕಾಯಬೇಕು. ಈಗ ತುಪ್ಪದಲ್ಲಿ ಗೋಡಂಬಿ ಮತ್ತು ಬಾದಾಮಿ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಕೆಂಪಾಗೋ ತನಕ ಹುರಿದುಕೊಳ್ಬೇಕು. ಸಣ್ಣ ಉರಿಯಲ್ಲಿ ಹುರಿದುಕೊಳ್ಬೇಕು. ದೊಡ್ಡ ಉರಿಯಲ್ಲಿ ಇಟ್ಟರೆ ಸುಟ್ಟು ಹೋಗುತ್ತೆ. ಈಗ ದ್ರಾಕ್ಷಿ ಹಾಕ್ಕೊಂಡು 1 ರಿಂದ 2 ನಿಮಿಷ ದ್ರಾಕ್ಷಿ ದಪ್ಪ ಆಗೋ ತನಕ ಹುರಿದುಕೊಳ್ಬೇಕು. ಇವಾಗ ಇದಕ್ಕೆ ರವೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ರವೆ ಪರಿಮಳ ಬರಬೇಕು, ಅಲ್ಲಿ ತನಕ ಹುರಿದುಕೊಳ್ಬೇಕಾಗುತ್ತೆ. ಈಗ ರವೆ ಹುರಿದುಕೊಂಡಾಯ್ತು. ನೋಡಿ, ರವೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇಷ್ಟು ಹುರಿದುಕೊಂಡ್ರೆ ಸಾಕು. ಈಗ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಕೂಡ 2 ರಿಂದ 3 ನಿಮಿಷ ಹುರಿದುಕೊಳ್ಳೋಣ. ಕಾಯಿ ಕೂಡ ಹಾಕ್ಕೊಳ್ಬೋದು. ಕೊಬ್ಬರಿ ಇಲ್ಲ ಆದರೆ ಸಪ್ರೇಟಾಗಿ ಕಾಯಿ ಚೆನ್ನಾಗಿ ಹುರಿದು ಆಮೇಲೆ ಹಾಕ್ಕೊಳ್ಬೋದು. ಈಗ ಏಲಕ್ಕಿ ಪುಡಿ ಹಾಕೊಳ್ತಾ ಇದ್ದೀನಿ. ಏಲಕ್ಕಿ ಹಾಕೋದ್ರಿಂದ ಏಲಕ್ಕಿ ಫ್ಲೇವರು ಬಾಯಿ ರುಚಿಗೆ ತುಂಬ ಚೆನ್ನಾಗಿರುತ್ತೆ.
ಈಗ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಸಕ್ಕರೆ ಹಾಕ್ತಾ ಇದ್ದೀನಿ. ನಾನು ತುಂಬ ಸ್ವೀಟ್ ಬೇಡ ಅಂತ 1 ಕಪ್ ಹಾಕ್ಕೊಂಡಿದ್ದೀನಿ. ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ 2 ಕಪ್ ಸಕ್ಕರೆನ ಹಾಕ್ಕೊಳ್ಬೋದು. ಸೌಟ್ನಲ್ಲಿ ಚೆನ್ನಾಗಿ ತಿರುಗಿಸಿ ಚೆನ್ನಾಗಿ ಕಲಿಸ್ಬೇಕು. ಸಕ್ಕರೆ ಅದರಲ್ಲಿ ಕರಗಬೇಕು, ಅಲ್ಲಿ ತನಕ ಚೆನ್ನಾಗಿ ಕಲಿಸ್ತಾ ಇರಬೇಕು. ಈಗ ಸಕ್ಕರೆ ಎಲ್ಲ ಬಿಸಿಗೆ ಕರಗಿದೆ. ಈಗ 1 ಕಪ್ ಹಾಲು ಸೇರಿಸ್ತಾ ಇದ್ದೀನಿ. ಈಗ ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಬಿಸಿ ಇರುವಾಗ ಉಂಡೆ ಕಟ್ಟಬೇಕು. ತಣ್ಣಗಾದ ಮೇಲೆ ಉಂಡೆ ಕಟ್ಟಕ್ಕೆ ಆಗಲ್ಲ. ಸ್ವಲ್ಪ ನೀರು ಕೈಗೆ ತಾಗಿಸ್ಕೊಂಡು ಉಂಡೆ ಕಟ್ಬೋದು. ಉಂಡೆ ಕಟ್ಟಕ್ಕೆ ಬಂದಿಲ್ಲ ಅಂದರೆ ಮತ್ತೆ ಬಿಸಿ ಮಾಡ್ಕೊಳ್ಳಿ, ಆಗ ಉಂಡೆ ಕಟ್ಟಕ್ಕೆ ಬರುತ್ತೆ. ರವೆ ಉಂಡೆ ಅರ್ಧ ಗಂಟೆ ಒಳಗೆ ಮಾಡಬಹುದು. ಈಸಿಯಾಗಿ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ. ಹಬ್ಬದ ದಿನದಲ್ಲಿ ಇಲ್ಲ ಅಂದರೆ ಫಂಕ್ಷನ್ ಏನೇ ಇದ್ದರೂ ಬೇಗನೆ ಮಾಡ್ಕೊಳ್ಬೋದು. ರವೆ ಲಾಡು ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.